ಸಚಿವ ರಮೇಶ್ ಜಾರಕಿಹೊಳಿ ಮನೆ ಮೇಲೆ ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನ ಮಾಡೋಕೆ ಬಿಜೆಪಿ ತೀರ್ಮಾನವನ್ನ ಕೈಗೊಂಡಿದೆ. ಸದನದಲ್ಲಿ ನಿಯಮ 60ರ ಅಡಿ ಚರ್ಚೆಗೆ ಅವಕಾಶಕ್ಕೆ ಆಗ್ರಹ ಮಾಡ್ತಾ ಇದೆ. ನಿಲುವಳಿ ಸೂಚನೆ ಮಂಡಿಸಿ ಬಿಜೆಪಿ ಈಗ ಆಗ್ರಹ ಮಾಡ್ತಾ ಇರುವಂತದ್ದು ಐಟಿ ದಾಳಿಯ ಬಗ್ಗೆ ಚರ್ಚೆಗೆ ಸಿದ್ಧವಾಗಿದೆ ಪ್ರತಿಪಕ್ಷ ಬಿಜೆಪಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ನಿಯಮ 60ರ ಅಡಿಯಲ್ಲಿ ಚರ್ಚೆ ಮಾಡಿ ಅದರ ಮೇಲೆ ವೋಟಿಂಗು ಕೂಡ ಅವಕಾಶ ಇರಬೇಕು ಅನ್ನುವಂಥದ್ದು ಬಿಜೆಪಿ ಮಾಡ್ತಾ ಇರುವಂತಹ ಆಗ್ರಹ. ಹಾಗೆ ಐಟಿ ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಆದಾಯ ಮೀರಿದ ಆಸ್ತಿ, ಅಕ್ರಮ ಆಸ್ತಿ ಸಂಪತ್ತು ಪತ್ತೆಯಾಗಿದೆ. ಹೀಗಾಗಿ ರಾಜೀನಾಮೆಯನ್ನ ಪಡಿಬೇಕು ರಮೇಶ್ ಜಾರಕಿಹೊಳಿ ಅವರಿಂದ ಅನ್ನುವಂತಹ ಆಗ್ರಹವನ್ನ ಕೂಡ ಈಗ ಬಿಜೆಪಿ ಮಾಡ್ತಾ ಇದೆ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಗಿಪಟ್ಟನ್ನ ಬಿಜೆಪಿ ಈಗ ಮಾಡ್ತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಒತ್ತಾಯವನ್ನ ಮಾಡಿ ಸದನದಲ್ಲಿ ಈಗ ನಿಯಮ 60ರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಲಾಗ್ತಾ ಇದೆ. ನಿಲುವಳಿ ಸೂಚನೆಯನ್ನ ಮಂಡಿಸಿ ಚರ್ಚೆಗೆ ಅವಕಾಶವನ್ನ ಕೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಮತದಾನಕ್ಕೆ ಅಂದ್ರೆ ವೋಟಿಂಗ್ಗೆ ಅವಕಾಶ ಇರುವಂತಹ ನಿಯಮ 60ರ ಅಡಿಯಲ್ಲೇ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಈಗ ಬಿಜೆಪಿ ಮಾಡ್ತಾ ಇದೆ. ಸಚಿವ ರಮೇಶ್ ಜಾರಕಿಹೊಳಿ ನಿವಾಸದ ಮೇಲೆ ಐಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಅಕ್ರಮ ಆಸ್ತಿ ಪತ್ತೆಯಾಗಿತ್ತು. ಹೊಸ ಕರೆನ್ಸಿಗಳು ಕೂಡ ಕೋಟಿಗಳ ಲೆಕ್ಕದಲ್ಲಿ ಪತ್ತೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಈಗ ಪ್ರತಿಭಟನೆ ಮಾಡ್ತಾ ಇದೆ. ಕೆಲವು ಸಜೆಷನ್ ಕೊಟ್ಟಿದ್ರು, ಅದೇ ಆಂಗಲ್ ಮೇಲೆ ಅವರು ಒಂದು ಅಮೆಂಡ್ಮೆಂಟ್ ತೊಗೊಂಬಂದಿದ್ದಾರೆ ರಾಜ್ಯ ಸರ್ಕಾರ. ಇದನ್ನ ನಮ್ಮದು ಇದು ಸಪೋರ್ಟ್ ಮಾಡ್ತೀವಿ. ಇದಕ್ಕೆ ಒಂದೇ ಒಂದು ನಾನು ಇಲ್ಲಿ ಹೇಳುವಂಥದ್ದು, ಇಲ್ಲಿ ಸೆಕ್ಷನ್ 3 15ನೇ ಪ್ರಕರಣ ತಿದ್ದುಪಡಿ ಅಂತ ಇದೆಯಲ್ಲ, ಅಲ್ಲಿ ಇದಾದಮೇಲೆ ಡಿ ಆದಮೇಲೆ 2ನೇ ಪರಂತುಕದ ತರುವಾಯ ಈ ಮುಂದಿನ ಪರಂತಕಗಳನ್ನು ಸೇರಿಸ್ತಕ್ಕದ್ದು ಇದೆಯಲ್ಲ, ಅಲ್ಲಿ ಮತ್ತು ಪರಂತು ಕರ್ನಾಟಕ ನ್ಯಾಯವಾದಿಗಳ ಕಲ್ಯಾಣ ನಿಧಿ ತಿದ್ದುಪಡಿ ಅಧಿನಿಯಮ 2017ರ ಪ್ರಾರಂಭದ ದಿನಾಂಕಕ್ಕೆ ಮೊದಲು 15,000 ರೂಪಾಯಿಗಳ ಒಟ್ಟು ಮೊತ್ತವನ್ನು ಈಗಾಗಲೇ ಸಂದಾಯ ಮಾಡಿರುವ ಒಬ್ಬ ಸದಸ್ಯನು ಹಂತ ಪ್ರಾರಂಭದ ದಿನಾಂಕದಿಂದ 1 ವರ್ಷ